ಟೈಟಲ್ ಮತ್ತು ತಮ್ಮನೇ ನೋಡಿಕೊಳ್ಳಿ ನಿಮ್ಗೆ ಒಂದು ಐಡಿಯಾ ಬಂದಿರುತ್ತೆ ಅನ್ಕೊತೀನಿ. ಯಾಕಂತಂದರೆ ಈ ವಿಡಿಯೋದಲ್ಲಿ ನಾನು ನನ್ನ ಫಸ್ಟ್ ಸೋಲೋ ರೈಡ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ತೀನಿ. ಮತ್ತು ನಾನು ಹೆಂಗೆ ಮ್ಯಾನೇಜ್ ಮಾಡಿದೆ ರೈಡ್ ಮಾಡೋದು, ಆಮೇಲೆ ನನ್ನ ಬೈಕ್ ಯಾವುದು, ಮನೇಲಿ ಹೆಂಗೆ ಒಪ್ಸಿದೆ, ಯಾವ್ಯಾವ ಪ್ಲೇಸಸ್ ನೋಡಿದೆ, ಹೆಂಗೆ ಒಬ್ಬನೇ ಟ್ರಾವೆಲ್ ಮಾಡೋಷ್ಟು ಶಕ್ತಿ ಬಂತು ಅಂತೇಳಿ ಇದರ ಬಗ್ಗೆ ಎಲ್ಲ ಹೇಳ್ತೀನಿ. ಸೊ ಈ ವಿಡಿಯೋನ ಮಿಸ್ ಮಾಡಬೇಡ್ರಿ, ಕಂಪ್ಲೀಟಾಗಿ ನೋಡಿರಿ ಅಷ್ಟೇ. ಯಾಕಂತಂದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿದ್ರೆ ನಿಮಗೆ ಏನು ಅರ್ಥ ಆಗುತ್ತೆ ಅಂತಂದರೆ ಸೋಲೋ ರೈಡ್ ಎದಕ್ಕೆ ಮಾಡಬೇಕು, ಆಮೇಲೆ ಸೋಲೋ ರೈಡ್ ಹೆಂಗೆ ಮಾಡಬೇಕು, ಪ್ಲ್ಯಾನ್ ಹೆಂಗೆ ಮಾಡಬೇಕು, ಆಮೇಲೆ ಒಬ್ಬ ಯಾರಾದರೂ ಸೋಲೋ ರೈಡಿಗೆ ಹೋಗ್ಬೇಕಂತಿದ್ರೆ ಅವ್ರದ್ದು ಮೋಟಿವ್ ಏನಿರಬೇಕು, ನೆಕ್ಸ್ಟ್ ಹೆಂಗೆ ಪ್ಲ್ಯಾನ್ ಮಾಡ್ಬೇಕಂತ ಎಲ್ಲದ್ರ ಬಗ್ಗೆ ಹೇಳ್ತೀನಿ. ಸೊ ಈ ವಿಡಿಯೋ ಲಾಸ್ಟ್ವರೆಗೆ ನೋಡಿರಿ. ಮತ್ತು ಯಾರು ಲೈಕ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿರಿ. ಲೆಟ್ಸ್ ಡೋಂಟ್ ವೇಸ್ಟ್ ದ ಟೈಮ್ ಆ್ಯಂಡ್ ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. ಎಲ್ರಿಗೂ ಆಸೆ ಇರೋ ಥರ ನನಗೊಂದು ಆಸೆ ಇತ್ತು. ಸೆಮಿಸ್ಟರ್ ಎಕ್ಸಾಮ್ಸ್ ಆದಮೇಲೆ ಮಸ್ತ್ ಟ್ರಿಪ್ಪಿಗೆ ಹೋಗೋಣ, ಮಸ್ತ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡೋಣ, ಮಸ್ತ್ ಪ್ಲೇಸಸ್ ನೋಡ್ಕೊಂಬರೋಣ ಅಂತಿತ್ತು. ನಾನು ಹಂಗೆ ಅದೇ ಥರ ಪ್ಲ್ಯಾನ್ ಮಾಡಿದೆ, ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋಣ, ಎಲ್ಲ ಎಂಜಾಯ್ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿದೆ. ಇನ್ನೇನು ನಾಳೆ ಟ್ರಿಪ್ಪಿಗೆ ಹೋಗಬೇಕು, ಇವತ್ತು ಟ್ರಿಪ್ ಕ್ಯಾನ್ಸಲ್ ಆಗುತ್ತೆ. ಸೊ ನನಗೊಂದು ಸ್ವಲ್ಪ ಬೇಜಾರಾಯಿತು, ಒಳಗಿಂದ ಸ್ವಲ್ಪ ನೋವಾಯಿತು, ಅನ್ಕೊಂಡಿದ್ದು ಆಗೋಲ್ಲಲ್ಲ ಅಂತೇಳಿ. ಅದಾದಮೇಲೆ ಲೈಕ್ ಅದೇನೋ ಟೈಮ್ ಸರಿಗಿಲ್ಲ ಅಂತಾರಲ್ಲ, ಆ ಫೇಸ್ ನಡೀತಿತ್ತು ನನ್ನ ಲೈಫಾಗ. ಸೊ ಅದಾದಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತೇಳಿ ಅಂತಾರಲ್ಲ, ಸೊ ಅದು ಮನಸ್ಸಲ್ಲಿ ಇಟ್ಕೊಂಡು ಸುಮ್ಮನೆ ಅದೇ. ಅದಾದಮೇಲೆ ಸ್ವಲ್ಪ ದಿವಸ ಹಿಂಗೆ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ಶಾರ್ಟ್ ಸ್ಕ್ರಾಲ್ ಮಾಡ್ತಾಯಿದ್ದೆ. ಸ್ಕ್ರಾಲ್ ಮಾಡ್ಬೇಕಾದ್ರೆ ಒಂದು ಶಾರ್ಟ್ ಬರುತ್ತೆ ನನಗೆ. ಅವಾಗೇನಪ್ಪ ಅಂತಂದರೆ ಅಲ್ಲಿ ಇಬ್ಬರು ಬರೀ TVS XL ಹಾಕ್ಕೊಂಡು ಲಡಾಖ್ ಟ್ರಿಪ್ ಹೊಡಿತಾರೆ. ಸೊ ಇವ್ರು ನೋಡಿ ನನಗೆ ಒಂದು ಏನು ಅನಿಸಿತ್ತು ಅಂತಂದರೆ, ಸೊ ಇವರೇ TVS XL ಗಾಡಿ ಹಾಕೊಂಡು ಲಡಾಖ್ ಟ್ರಿಪ್ ಹೊಡಿತಾರೆ ಅಂತಂದರೆ ನಾನೇ ಕೊಡೋಕ್ಕಾಗಲ್ಲ ಅಂತೇಳಿ ನನಗೊಂದು ಅದೇನೋ ಅಂತಾರಲ್ಲ, ಅದು ಚುಟ್ಟು ಚುಟ್ಟು ಅಂತತೆ, ಆ ಥರ ಒಂದು ಫೀಲಿಂಗ್ ಬರ್ತಿತ್ತು. ಸೊ ನಾನು ಯಾಕೆ ಮಾಡ್ಬೋದು, ನನಗೆ ಯಾಕಾಗಲ್ಲ, ಸೊ ಇವರಷ್ಟೇ ಮಾಡೋಕ್ಕಾಗದ ಅಂತೇಳಿ ಅದೊಂದು ಛಲ ಬಂತು ನನಗೆ. ಸೊ ಅದಾದಮೇಲೆ ನಾನು ಹಿಂಗೆ ಥಿಂಕ್ ಮಾಡ್ಕೊತಿದ್ದೆ. ಸೊ ನಾನು ಟ್ರಿಪ್ಪಿಗೆ ಹೋದರೆ, ಸೋಲೋ ರೈಡ್ ಟ್ರಿಪ್ಪಿಗೆ ಹೋದರೆ ಏನೆಲ್ಲ ಮಾಡ್ಬೋದು ಸ್ವಲ್ಪ ಹಿಂಗೆ ಇಮೇಜಿನ್ ಮಾಡ್ಕೊಂಡೆ. ಅದಾದಮೇಲೆ ಇಮೇಜಿನ್ ಮಾಡ್ದೆ ಸ್ವಲ್ಪ ಅದೊಂದು ಫುಲ್ ಮೈಂಡ್ ಸೆಟ್ ಕುತ್ಕೊಂಡ್ಬಿಡುತ್ತೆ ನನಗೆ, ಹೋಗ್ಲೇಬೇಕಂತ. ಸೊ ಅಲ್ಲಿ ಸ್ಟಾರ್ಟ್ ಆಗಿತ್ತು ಟ್ರಿಪ್ಪು. ಸೊ ನಾನು ಲಾಸ್ಟ್ಗೆ ಅಲ್ಲಿಗೆ ಅಂದ್ಕೊಂಡೆ, ಸುಮ್ಮನೆ ಯಾಕೆ ಇವೆಲ್ಲ, ಬಸ್ಸಿಗೆ ಹೋಗಿ ಮತ್ತು ಮಸ್ತ್ ಎಂಜಾಯ್ ಎಲ್ಲ ಮಾಡ್ಕೊಂಡು ಪ್ಲೇಸಸ್ ನೋಡ್ಕೊಂಡು ಬಂದರೆ ಆಯಿತು, ರೆಸ್ಟ್ ಮಾಡಿದ್ರೆ ಆಯಿತು. ಲೈಕ್ ಹೈರಾಣ ಇರಲ್ಲ, ಸೊ ಟಫ್ನೆಸ್ ಇರಲ್ಲ. ಸೊ ಅದಕ್ಕೋಸ್ಕರ ಮಸ್ತ್ ಎಂಜಾಯ್ ಮಾಡ್ಬೋದಲ್ಲ ಬಸ್ಸಿಗೆ ಹೋಗಿ ಅಂದ್ಕೊಂಡೆ. ಬಟ್ ಎಲ್ಲರೂ ಮಾಡ್ದಾಗ ಮಾಡಿದರೆ ಏನು ಉಪಯೋಗ, ಹೌದಲ್ಲ? ಸೊ ನಾನು ಇನ್ನೊಂದು ಡಿಫ್ರೆಂಟ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಸೋಲೋ ರೈಡ್ ಟ್ರಿಪ್ ಪ್ಲ್ಯಾನ್ ಮಾಡಿದೆ. ಸೊ 2 ಡೇಸ್ಗೆ ಹೋಗೋಷ್ಟು ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದೆ. ಆಮೇಲೆ ನನಗೆ ಗ್ಯಾಜೆಟ್ಸ್ ಎಲ್ಲ ಪ್ಯಾಕ್ ಮಾಡಿದೆ, ಪವರ್ ಬ್ಯಾಂಕು, ಚಾರ್ಜರ್ ಆಗಲಿ, ಮತ್ತು ಫೋನ್ ಆಗಲಿ, ಆಮೇಲೆ ರೈನ್ ಕೋಟ್ ಆಗಲಿ. ಯಾಕಂದರೆ ವೆಸ್ಟರ್ನ್ ಘಾಟ್ಸಾಗಿ ಜಾಸ್ತಿ ಮಳೆ ಆಗುತ್ತಲ್ಲ, ಸೊ ರೈನ್ ಕೋಟ್ ಈಸ್ ಕಂಪಲ್ಸರಿ. ಇಲ್ಲೇನಾಯ್ತಂದರೆ ರೈನ್ ಕೋಟ್ ತಗೊಂಡೋಗಿದ್ದು, ಬಟ್ ಯೂಸೇ ಆಗಿಲ್ಲ. ಒಂದು ಒಳ್ಳೆ ವಿಚಾರ ಅಂದರೆ ಮಳೆನೇ ಬಂದಿಲ್ಲ ನನ್ನ ಟ್ರಿಪ್ಪಾಗ. ಇದೊಂದು ಒಳ್ಳೆ ನನಗೆ ಸಾಥ್ ಕೊಟ್ಟಿದ್ದ ಟೈಮಿಂಗ್ ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ನೆಕ್ಸ್ಟ್ ಡೇ ಟ್ರಿಪ್ಪಿಗೆ ಹೋಗ್ಬೇಕು, ಎಲ್ಲ ರೆಡಿ ಆಯಿತು, ಬ್ಯಾಗ್ ಎಲ್ಲ ರೆಡಿ ಮಾಡಿಟ್ಟೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಬ್ಯಾಗು ಗಾಡಿ ಕಟ್ತೀನಿ ಬೈ, ಆ ಫೀಲ್ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ, ರೈಡರ್ ಫೀಲ್ ಅಂತೇಳಿ ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಅದೊಂದು ಏನಂತಾರೆ ಎಕ್ಸೈಟ್ಮೆಂಟ್ ಇರುತ್ತಲ್ಲ, ಸೊ ಅದು ಎಕ್ಸೈಟ್ಮೆಂಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ರೈಡೆಲ್ಲ ಸ್ಟಾರ್ಟ್ ಮಾಡಿದೆ. ಬೆಳಿಗ್ಗೆ 10 ಗಂಟೆಗೆ ಹಂಗೆ ರೈಡ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ಹೋಗಿದ್ದು ಸೌತಡ್ಕ ಗಣಪತಿ ಟೆಂಪಲ್ಗೆ ಹೋದೆ. ಅಲ್ಲಿ ಹೋದ್ಮೇಲೆ ಜಸ್ಟ್ ಗಾಡಿ ಇಳಿತೀನಿ. ಗಾಡಿ ಇಳಿದಾದ್ಮೇಲೆ ನನಗೊಂದು ನೋಟಿಫಿಕೇಶನ್ ಬರೋದು, ಅನ್ಎಕ್ಸ್ಪೆಕ್ಟೆಡ್ ಬೈ, ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟು ಚೆನ್ನಾಗಾಗುತ್ತಂತೆ. ಸೊ ಅಲ್ಲಿ ಇಳಿದೆ, ನೋಟಿಫಿಕೇಶನ್ ಬಂತು, ಯು ಆರ್ ಸೆಲೆಕ್ಟೆಡ್ ಫಾರ್ ದಿ ಗ್ರಿಟ್ ಅವಾರ್ಡ್ಸ್ ಅಂತ. ಸೊ ಎಷ್ಟು ಖುಷಿ ಆಯ್ತು ಅಂತ ನನಗೆ, ಲೈಕ್ ದೇವ್ರಿಗೆ ಸಾಥ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ನಲ್ಲ ಅಂತ ಅನ್ಸ್ಬಿಡ್ತು. ಸೊ ಅಲ್ಲಿಂದ ಸ್ವಲ್ಪ ಎಮೋಷ್ನಲ್ ಆಗಿತ್ತು. ಎಮೋಷ್ನಲ್ ಆದಮೇಲೆ ಸ್ವಲ್ಪ ಹಂಗೆ ಸುಧಾರಿಸ್ಕೊಂಡು ಮಸ್ತ್ ಲೈಕ್ ನನ್ನ ಕಂಪ್ಲೀಟ್ ಟ್ರಿಪ್ಪಿಗೆ ಎಕ್ಸೈಟ್ಮೆಂಟು ಮತ್ತು ಒಂದು ಕಾನ್ಫಿಡೆನ್ಸ್ ಬರೋಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ ಅಲ್ಲೇ. ಅದಾದಮೇಲೆ ಒಂದು ಒಳ್ಳೆ ಸ್ಟಾರ್ಟ್ ಆಯ್ತು ಅಂತೇಳಿ ಎಲ್ಲ ಮಸ್ತ್ ದೇವ್ರಿಗೆ ಕೈ ಮುಗ್ಕೊಂಡು ಅಲ್ಲಿಂದ ನೆಕ್ಸ್ಟ್ ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿ ಸುಬ್ರಹ್ಮಣ್ಯ ಟೆಂಪಲ್ ಎಲ್ಲ ನೋಡ್ಕೊಂಡು ಅದಾದಮೇಲೆ ಬಿಸ್ಲೆ ಘಾಟಿಂದ ಸ್ಟಾರ್ಟ್ ನನ್ನ ರೈಡ್. ಸೊ ಬಿಸ್ಲೆ ಘಾಟಲ್ಲಿ ಮಾತ್ರ ಸೈಕ್ ರೈಡ್ ಯಾರು ಇದ್ದಿಲ್ಲ. ಲೈಕ್ ನಾನು ಹೋಗೋ ರೋಡಲ್ಲಿ ಒಂದು 2-3 ಗಾಡಿಯವರು ಇದ್ರು ಅಷ್ಟೇ, ಅದು ಬಿಟ್ಟರೆ ಜಾಸ್ತಿ ಜನನೇ ಇಲ್ಲ, ಭಾಳ ಕಡಿಮೆ ಜನ. ಸೊ ನಾನು ಬಿಸ್ಲೆ ಘಾಟಲ್ಲಿ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ 1-2 ಬೀರೋಸ್ ತಗೊಂಡೆ. ಅದಾದಮೇಲೆ ಮಸ್ತ್ ಲೈಕ್ ಮುಂದೆ ಹೋಗ್ತಾ ವಾಟರ್ ಫಾಲ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದವು. ಮಸ್ತ್ ವ್ಯೂ ನೋಡ್ರಿ, ವಿಡಿಯೋ ಹಾಕ್ತೀನಿ, ಎಷ್ಟು ಮಸ್ತ್ ವ್ಯೂ ಕಾಣ್ತಾವ ಅಂತಂದರೆ ಸೂಪರ್ ಗೈಸ್. ಇನ್ನೊಂದು ವಾಟರ್ ಫಾಲ್ ಸಿಕ್ತು, ಏನು ಮಸ್ತ್ ಪ್ಲೇಸ್ ಐತೆ ಅಂದರೆ ಇಲ್ಲಿ ನೋಡ್ರಿ, ಈಗ ಫಾಗ್ ಕಾಣ್ತೈತೆ ನನಗೆ, ಫಾಗ್ ಕಾಣ್ತಿರ್ಬೋದು. ಇಲ್ಲಿ ಮಾತ್ರ ವ್ಯೂ ಪಾಯಿಂಟ್, ಇಲ್ಲಿ ಕೆಳಗಡೆ ಫುಲ್ ಆಳ ಇದೆ. ಇಲ್ಲಿ ನೋಡ್ರಿ ವ್ಯೂ ಪಾಯಿಂಟ್ ನೋಡ್ರಿ ಹೆಂಗೈತೆ, ಬಾ ಇಲ್ಲಿ ನೋಡ್ರಿ, ಈ ಕಡೆ ವಾಟರ್ ಫಾಲ್ಸ್.
ಬಿಸ್ಲೆ ಘಾಟ್ ಒಳಗೆ ಒಂದು ಪ್ಲೇಸಾಗ ಮಸ್ತ್ ಹಳ್ಳ ಹರಿಯೋದು ವಾಟರ್ಫಾಲ್ ಥರ ಇತ್ತು ಅಂತೇಳಿ ನಾನು ನಿಂತ್ಕೊಂಡು ಮಸ್ತ್ ಬ್ಲಾಗ್ ಮಾಡಕತ್ತೀನಿ. ಅಲ್ಲಿ ಒಂದು ಸ್ವಲ್ಪ ಜನ ಒಂದು ಲೈಕ್ ಒಂದು ಕ್ರೂಸರಾಗಿ ಬಂದಾದ್ಮೇಲೆ ಅಲ್ಲಿ ಪ್ಲೇಸ್ ನೋಡಕ್ಕೆ ಬಂದಿದ್ರು, ಮಸ್ತ್ ಅಲ್ಲಿ ನಿಂತ್ಕೊಂಡಿದ್ರು. ನಾನು ಜಸ್ಟ್ ಹಿಂಗೆ ಮಸ್ತ್ ಬ್ಲಾಗ್ ಮಾಡಕತ್ತಿದ್ದೆ. ಅಲ್ಲಿ ಆಗಿದ್ದ ಮೂಮೆಂಟ್ ಮಾತ್ರ ಬೆಂಕಿ ಬೈ. ಗಾಯ್ಸ್ ಇಲ್ಲಿ ನದಿ ಹತ್ರ ಬಂದಿದ್ದೆ, ಇಲ್ಲೊಬ್ರು ಸಬ್ಸ್ಕ್ರೈಬರ್ ಮಾಡಿದ್ರು, ಅವ್ರು ಬ್ಲಾಗಲ್ಲಿ ಬರ್ತಾರಂತ ನೋಡಿ. ಹಾಯ್ ಮಾಡಿ. ಹಾಯ್ ನೋಡಿ, ವೆದರ್ ನೋಡಿ ಮಸ್ತ್ ಐತೆ, ಮಸ್ತ್. ನೋಡಿ ಸೂಪರ್ ನೋಡಿ ಇವರು ಲೈಕ್ ನಾನು ಬ್ಲಾಗ್ ಮಾಡಕತ್ತಿದ್ದೆ. ಲೈಕ್ ಅವರು ಬಂದು ಕೇಳಿದ್ರು, ಬ್ರೋ ಯೂಟ್ಯೂಬ್ ಚಾನಲ್ ಐತಾ ಅಂತ. ಹ್ಞೂ ಬ್ರೋ ಯೂಟ್ಯೂಬ್ ಚಾನಲ್ ಅಂದರೆ ಏನು ವೀಡಿಯೋಸ್ ಮಾಡಿದ್ರು, ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ಮಾಡ್ತೀನಿ ಬ್ರೋ, ನಮ್ಮನ್ನು ಕರ್ಕೊಳ್ಳಿ ಬ್ರೋ ಯೂಟ್ಯೂಬ್ ಚಾನಲಲ್ಲಿ ಅಂತ. ಆಯಿತು ಅಂತಂದು ಅದಾದಮೇಲೆ ಅವರೆಲ್ಲ ಚಾನಲ್ ನೇಮ್ ಕೇಳಿದ್ರು. ಏನು ಮಸ್ತ್ ಅನ್ಸುತ್ತೆ ಅಂತಂದರೆ ಸ್ಟ್ರೇಂಜರ್ ಯಾರೋ ಬಂದು ನೀನು ಚಾನಲ್ ಕೇಳಿ ನೀನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾನೆ ಅಂತಂದರೆ ಇದಕ್ಕಿಂತ ಖುಷಿ ವಿಚಾರನೇ ಇಲ್ಲ ಗೊತ್ತಾ. ಸೊ ಅಲ್ಲೊಂದು ಮಸ್ತ್ ನೀನು ಲೈಕ್ ನನಗೆ ಹೆಂಗೆ ಅನ್ಸಿತ್ತು ಅಂದರೆ ನಾನು ಒಬ್ಬನೇ ಹೋಗೋದಿಲ್ಲ ರೈಡಿಗೆ, ನನ್ನ ಜೊತೆ ಇಷ್ಟು ಜನ ಇದ್ದಾರೆ ಅಂತ ಅನ್ಸುತ್ತೆ. ಒಬ್ಬರೇ ಸೋಲೋ ರೈಡ್ ಮಾಡೋದ್ರಾಗ ಎಷ್ಟು ಮಜಾ ಇರ್ತದೆ ಗೊತ್ತಾ. ಅಂದರೆ ನೀವು ಅಲೋನ್ ಆಗಿರ್ತೀರಾ, ನಿಮಗೆ ಯಾರು ಇನ್ನೊಬ್ಬರ ಜೊತೆ ಮಾತಾಡೋಕ್ಕಿರಲ್ಲ. ಬಟ್ ನನ್ನಂಗೆ ಹಿಂಗೆ ಯಾರು ಬ್ಲಾಗ್ ಮಾಡಂಗಿದ್ದಾರೆ ಮಸ್ತ್ ಕ್ಯಾಮ್ರಾ ಜೊತೆ ಎಷ್ಟು ಪ್ರಶಾಂತವಾಗಿ ಮಾತಾಡ್ಬೋದು ಗೊತ್ತಾ ನೀವು. ನೋಡ್ರಿ ಇಲ್ಲಿ ವ್ಯೂ ಐತೆ ಮಸ್ತ್, ಇಲ್ಲಿ ನಮ್ಮ ಗಾಡಿ ಐತೆ. ಗಾಡಿ ಮ್ಯಾಟ್ರ್ ಆಗಲ್ಲ ಬೈ, ನೀನು ಎಲ್ಲಿ ಬಾ ಎಲ್ಲನೂ ಹೋಗಿ ಗಾಡಿ ಮ್ಯಾಟ್ರ್ ಆಗಲ್ಲ. ನೀನು ಹೋಗ್ತೀಯ ಮನ್ಸು ಮಾಡ್ತೀಯ, ಅದಕ್ಕೆ ಮ್ಯಾಟ್ರ್ ಮುಖ್ಯ ಆಗುತ್ತೆ. ಸೊ ಈಗ ಎಲ್ಲ ನಾನು ಜಾಕೆಟ್ ಒಳಗಿಟ್ಟಾದ್ಮೇಲೆ ಈಗ ಬರೀ ಶರ್ಟಲ್ಲಿ ಇದ್ದೀನಿ. ಶರ್ಟ್ ಹಾಕ್ಕೊಂಡು ಮಸ್ತ್ ಈ ಶರ್ಟ್ ಹಾಕ್ಕೊಂಡಿನಲ್ಲ ಫುಲ್ ಮಸ್ತ್ ಗಾಯಾಡಾಗತ್ತೆ, ಒಳಗೆಲ್ಲ ಗಾಳಿ ಹೋಗೋದು ಮಸ್ತ್ ಸೂಪರ್ ಅಂದರೆ ಸೂಪರ್. ಅಲ್ಲೆಲ್ಲ ಫಾಲ್ಸ್ ಏನಾಗತ್ತೆ ನೋಡು, ಅಲ್ಲಿ ಕಾಣ್ತೈತೆ ಇಲ್ಲ ಗೊತ್ತಿಲ್ಲ, ಒಂದೊಂದು ವೈಟ್ ಮಾರ್ಕ್ ಇರ್ತಾವಲ್ಲ ಅದೆಲ್ಲ ಫಾಲ್ಸ್ ಅನ್ಕೊಳ್ರಿ ಅಷ್ಟೇ. ಅಲ್ಲಿ ಮ್ಯಾಲಿಂದ ಫುಲ್ ಮ್ಯಾಲಿಂದ ಹರಿಯಾಗತ್ತೆ ನಿಜ ಹೇಳ್ಬೇಕಂದ್ರೆ. ನನಗೆ ಕ್ಯಾಮ್ರಾ ಸರಿಗೆ ತೋರ್ಸೋಕ್ಕಾಗಲ್ದು, ಅದೇ ರಿಗ್ರೆಟ್ ಆಗೋದಿನಂತೆ. ಈ ಕ್ಯಾಮ್ರಾದಾಗ ಸರಿಗೆ ತೋರ್ಸೋಕ್ಕಾಗಲ್ಲ. ಅಲ್ಲೊಂದು ಐತೆ ಕೆಳಗಡೆ ಈಗ ಸಂತ್ಕೊಂಡೆ, ಅಲ್ಲಿ ಮ್ಯಾಲೊಂದು ಅಲ್ಲಿ ವೈಟ್ ಐತಲ್ಲ ಅದೊಂದು ಫಾಲ್ಸ್. ಸೊ 2 ಫಾಲ್ಸ್ ಇದಾವೆ ಅಲ್ಲಿ. ಒಂದು ರಿಲ್ಯಾಕ್ಸ್ ಆಗತ್ತೆ, ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ನನ್ನಲ್ಲಿ. ಆಮೇಲೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಹಂಗೆ ಮೇಲೆ ಹೋದೆ, ಸ್ವಲ್ಪ ಹಿಂಗೆ ಆಲ್ಟಿಟ್ಯೂಡ್ ಆಗಿ ಹೋಗ್ತಾ ಅಲ್ಲೊಂದು ಸ್ವಲ್ಪ ರೆಸ್ಟ್ ತೊಗೊಂಡೆ. ಅಲ್ಲಿ ನನಗೆ ಒಂದು ರೈಡರ್ಸ್ ಗ್ಯಾಂಗ್ ಸಿಕ್ತಾ ಮಸ್ತು. ಲೈಕ್ ಒಂದು 6 to 7 ಮೆಂಬರ್ಸ್ ರೈಡಿಂಗ್ ಬಂದಿದ್ರು ಅಲ್ಲಿ. ಮಸ್ತ್ ದೊಡ್ಡ ಗಾಡಿ ಬೈ, ಹಿಮಾಲಯನ್ ಅಂತೆ, ಅಡ್ವೆಂಚರ್ ಬೈಕು, ಆಮೇಲೆ ಯಾವ್ಯಾವ ಗಾಡಿ ತಂದರೆ ಮಸ್ತ್ ಬೈಕ್ ಅದನ್ನು. ಅಲ್ಲಿ ರೆಸ್ಟ್ ಮಾಡೋಕತ್ತಿದ್ದೆ, ಅದೇನೋ ಪಂಚರ್ ಆಗಿತ್ತು. ಲೈಕ್ ಅವರೆಲ್ಲ ಕ್ಲಿಯರ್ ಮಾಡೋಕತ್ತಿದ್ದು. ನಾನು ಜಸ್ಟ್ ಹೋಗಿ ಅಲ್ಲಿ ನಿಂತ್ಕೊಂಡೆ. ಲೈಕ್ ಆ ಅಣ್ಣ ನೋಡಿ ಲೈಕ್ ಬ್ರೋ ನೀನು ಯಾವ ಊರಿಂದ ಬಂದಿದ್ದು, ಮಂಗಳೂರಿಂದ ಬಂದಿದ್ದು ಬ್ರೋ ಅಂತಂದು. ಒಬ್ಬನೇ ಬಂದಿದ್ಯಾ ಅಂತ. ಹೌದು ಬ್ರೋ ಅಂತಂದು. ಲೈಕ್ ದೇವರ್ ರಿಯಲಿ ಶಾಕ್ಡ್ ಬ್ರೋ, ಫುಲ್ ಶಾಕ್ ಆದ್ರು ಅವರು. ಲೈಕ್ ಒಬ್ಬರು ಮಂಗಳೂರಿಂದ ಒಬ್ಬನೇ, ಮತ್ತು ಅದು ಅಡ್ವೆಂಚರ್ ಬೈಕಲ್ಲಿ ಏನಿಲ್ಲ, ನಾರ್ಮಲ್ ಬೈಕು, ಮತ್ತು ಅದು ಫಸ್ಟ್ ಟೈಮು. ಹೆಂಗಿರುತ್ತೆ ಗೊತ್ತಾ. ಸೊ ಅವ್ರು ನನ್ನ ನೋಡಿ ಇನ್ಸ್ಪೈರ್ ಆದ್ರೆ ನಿಜ ಹೇಳ್ಬೇಕಂದ್ರೆ. ನಾನು ಒಬ್ಬರೇ ಗಾಡಿ ಹಾಕ್ಕೊಂಡು ಅದ್ಯಾವುದು ಇದು ಗಾಡಿ ಎಲ್ಲ ಏನಿಲ್ಲ, ಬಜಾಜ್ ಬೈ ಇದು ಗಾಡಿ. ಈ ಗಾಡಿ ಆದಾನೇ ಇರಲಿ ಮ್ಯಾಟ್ರ್ ಆಗಲ್ಲ, ನೀವು ಬರ್ತೀರಾ ಮನ್ಸು ಮಾಡಿ ಬರ್ಬೇಕಷ್ಟೇ. ಬಂದೆ, ಅವ್ರು ಗಾಬರಿ ಆದ್ರೆ ಒಬ್ಬನೇ ಬಂದಿಲ್ಲಪ್ಪಿ ಅಂತಂದ್ರೆ. ಹ್ಞೂ ಅಣ್ಣ ಒಬ್ಬನೇ ಬಂದೆ. ಆಮೇಲೆ ನೋಡಿ ಗಾಡಿ ಎಲ್ಲ ನೋಡಿ ಎಲ್ಲ ಓಕೆ, ನಾನು ಎಲ್ಲ ಚೆನ್ನಾಗಿದೆ, ರೈಡ್ ಎಂಜಾಯ್ ಮಾಡಕತ್ತೆ ಅಂತ ಕೇಳಿದ್ರೆ. ಹ್ಞೂ ಬ್ರೋ ಎಂಜಾಯ್ ಮಾಡಕತ್ತೀನಿ ಅಂತಂದೆ. ಮಸ್ತ್ ವ್ಯೂ ಮಾತ್ರ ನೋಡ್ರಿ. ಈ ಮ್ಯಾಲೆ ಇನ್ನೊಂದು ವ್ಯೂ ಐತೆ ಅಂತಂದ್ರು, ಅದಕ್ಕೆ ಮ್ಯಾಲೆ ಬಂದೆ ಲೈಕ್ ನನಗೆ ಪ್ರೌಡ್ ಮೂಮೆಂಟ್ ಅನಿಸಿತ್ತು. ಮತ್ತೇನಂತಂದರೆ ನಾನು ಮಾಡ್ಬೋದು, ಲೈಕ್ ಅವರು ಅಂತಂದ್ರು ಲೈಕ್ ಸಣ್ಣ ಹುಡುಗರು ಮಾಡಕತ್ತೆ ಅಂದರೆ ನಾವ್ಯಾಕೆ ಮಾಡ್ಬಾರ್ದು ಅಂತೇಳಿ ಅವ್ರು ಅಂದ್ಕೊಂಡ್ರು. ಸೊ ಇದೊಂದು ಒಳ್ಳೆ ಖುಷಿ ವಿಚಾರ, ಮತ್ತೊಂದು ಪ್ರೌಡ್ ಮೂಮೆಂಟ್ ಅನ್ಬೋದು ಅಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅವರು ಫುಲ್ ಶಾಕ್ ಆಗಿ ಸಪೋರ್ಟೆಲ್ಲ ಮಾಡ್ತಾರೆ ಮಸ್ತ್. ಅದಾದಮೇಲೆ ನೆಕ್ಸ್ಟ್ ಏನಾಯ್ತು ಗೊತ್ತಾ, ಹಂಗೆ ಅವರೆಲ್ಲ ಸಿಕ್ಕರು, ಅವ್ರ ಜೊತೆ ತಿರುಗಾಡಿದೆ. ಅವರೆಲ್ಲ ಲೈಕ್ ಬಿಸಿಲೆ ಘಾಟಿಂದ ಕೆಳಗಿರೋವರೆಗೂ ಅವರಿದ್ದರು. ಅದಾದಮೇಲೆ ಅವ್ರ ಜೊತೆ ಸ್ವಲ್ಪ ಎಂಜಾಯ್ ಮಾಡ್ಕೊಂತ ವ್ಯೂ ನೋಡ್ಕೊಂಡು ನಿಂತಿದ್ದೆ, ಅವ್ರು ಹೋದ್ರು ಮುಂದೆ. ಸೊ ವ್ಯೂ ಮಾತ್ರ ಸೈಕ್. ಈಗ ಬಿಸಿಲೆ ಘಾಟ್ ವ್ಯೂ ಪಾಯಿಂಟ್ ಆಗಿದ್ದೀನಿ. ಇಲ್ಲಿ ವ್ಯೂ ಮಾತ್ರ ನಾನು ಮುಂದೆ ಕಣ್ಣು ಮುಂದೆ ಇರೋದು, ನೀವು ನೀವು ನೋಡ್ಲಾರ್ದಂಗೆ ಇರೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿತ್ತು. ತೋರಿಸಿ ನೋಡ್ರಿ, ಕ್ಲೌಡ್ಸ್ ಆಗಿದ್ದೀನಿ ಬೈ, ನಾನು ನಿಜ ಅಂದರೆ ಕ್ಲೌಡ್ಸ್ ಆಗಿದ್ದೀನಿ ನೋಡ್ರಿ. ಅದು ಪೀಕ್ ಮುಟ್ಟಿದೆ, ಅದು ಆ್ಯಕ್ಚುಲಿ ಪೀಕು. ಈ ಕಡೆ ಇನ್ನೊಂದು ಐತೆ, ಅದೊಂದು ಆ್ಯಕ್ಚುಲಿ ಪೀಕ್, ಇನ್ನೊಂದು ಪೀಕ್ ಐತೆ. ಫುಲ್ ಇದಿಷ್ಟು ಕಾಣಿಸುತ್ತೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೆ ನೋಡ್ರಿ. ಅಲ್ಲೆಲ್ಲ ಫುಲ್ ಹಿಂದ್ಗಡೆ ಎಲ್ಲ ಐತೆ. ನಾನು ಫಸ್ಟ್ ಟೈಮ್ ಬಂದೀನಿ, ಫಸ್ಟ್ ಟೈಮ್ ಒಳಗೆ ಎಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇರ್ತದೆ ಅಂತೇಳಿ ನಾನು ಇವತ್ತಿಗೂ ಅಂದ್ಕೊಂಡಿದ್ದಿಲ್ಲ, ಇವತ್ತು ಅಂದ್ಕೊಳಕತ್ತೀನಿ. ಸೊ ಸೂಪರ್ ಸೋಲಾರ್ ರೈಡ್ ಅಂತೂ ನಂದು ಫಸ್ಟ್ ಸೋಲಾರ್ ರೈಡು ಸೂಪರ್ ಎಕ್ಸ್ಪೀರಿಯನ್ಸ್, ಬೆಂಕಿ ಎಕ್ಸ್ಪೀರಿಯನ್ಸ್ ಆಯ್ತು ನಿಜ ಹೇಳ್ಬೇಕಂದ್ರೆ.
ಅಲ್ಲಿಂದ ಬಿಸಿಲೆ ಘಾಟಿನ ಕೆಳಗಿಳಿದಾದ್ಮೇಲೆ ನಾನು ಸ್ವಲ್ಪ ರಿಲ್ಯಾಕ್ಸ್ ಆದೆ, ಒಂದು ಕಡೆ ಕೂತ್ಕೊಂಡು ಮಸ್ತ್ ಸ್ವಲ್ಪ ಚಾಗಿ ಕುಡಿದಾದ್ಮೇಲೆ ಮಳ್ಳಳ್ಳಿ ಫಾಲ್ಸ್ ಸಿಗೋದು. ಬ್ರೋ ಏನು ಫಾಲ್ಸ್ ಗೊತ್ತಾ, ಅದು ಸೂಪರ್ ಬ್ರೋ. ಲೈಕ್ 1 ಕಿಲೋಮೀಟರ್ ಡೌನ್ ಹೋಗ್ಬೇಕು, ಅಲ್ಲಿವರೆಗೆ ಹೋಗಲಿಲ್ಲ ನಾನು. ಲೈಕ್ ಸ್ವಲ್ಪ ಟಯರ್ಡ್ ಆಗಿದ್ದೆ, ಸಾಯಂಕಾಲ ಆಗಿತ್ತಲ್ಲ. ಸೊ ಎಷ್ಟು ಅಲ್ಲಿವರೆಗೂ ನಾನು ಏನಂತ ಅಂದ್ರೆ 120-130 ಕಿಲೋಮೀಟರ್ಸ್ವರೆಗೂ ಓಡಿಸ್ಕೊಂಡು ಹೋದ್ಮೇಲೆ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ತೊಗೊಂಡಾದ್ಮೇಲೆ ಚಾಗಿ ಕುಡಿದು ಸೋಮವಾರಪೇಟೆಯಿಂದ ರಾಮನಾಥ್ಪುರಕ್ಕೆ ಹೋಗೋದಿದೆ. ಸೊ ಇಲ್ಲಿ ಫುಲ್ ಜಂಗಲ್ ಏರಿಯಾ ನೋಡೋದಕ್ಕೆ, ಫುಲ್ ಜಂಗಲ್ ಏರಿಯಾ, ಎಲ್ಲ ನೋಡೋ ಜಂಗಲ್ ಏರಿಯಾ, ಫುಲ್ ಜಂಗಲ್, ಆ ಕಡೆ ಜಂಗಲ್ ಇದೆ. ಒಬ್ಬನೇ ಅಂದರೆ ರೋಡೇ ಮಸ್ತ್ ಐತೆ, ರೋಡೇ ತಿಂತೆ ಬಡ ಏನು ಹಂಗೇನಿಲ್ಲ, ರೋಡ್ ಸೂಪರ್ ಐತೆ. ಏನಪ್ಪ ಅಂದ್ರೆ ಒಬ್ಬನೇ ಇದ್ದೀನಿ, ಜಲ್ದಿ ಆದಷ್ಟು ಬೇಗ ದಾಟ್ಬಿಡ್ಬೇಕಂತಿದ್ದೀನಿ ನಾನು. ನೋಡೋಣ, ಆರಾಮಾಗಿ ದಾಟೋಣ, ಆದಷ್ಟು ಬೇಗ ಜಲ್ದಿ ದಾಟ್ಕೊಂಡು. ಸೊ ನಾನು ಮಂಗಳೂರಾಗ ಬೆಳಿಗ್ಗೆ 10 ಗಂಟೆಗೆ ಸ್ಟಾರ್ಟ್ ಮಾಡಿದವನು. ಮಳ್ಳಳ್ಳಿ ಫಾಲ್ಸ್ ರೀಚ್ ಆಗೋತ್ತೊಟ್ಟಿಗೆ ಏನಿಲ್ಲ ಅಂತಂದ್ರೆ ಒಂದು 5:30-6 ಗಂಟೆ ಆಗಿತ್ತು. ಸೊ 5:36 ಆಗಿತ್ತಲ್ಲ. ಸೊ ಅಲ್ಲೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಾನು ನೆಕ್ಸ್ಟ್ ನನ್ನ ಡೆಸ್ಟಿನೇಷನ್ಗೆ ಹೋಗಿತ್ತು ನೈಟ್ ಸ್ಟೇ ಮಾಡೋಕ್ಕೆ. ಸೊ ಲೈಕ್ ನಾನು ಹೋಗಿದ್ದು ಚೇತನ್ ಅವ್ರ ಮನೆಗೆ. ಸೊ ಅಲ್ಲಿಂದ ಚೇತನ್ ಅವ್ರ ಊರ ಹತ್ರ ಅಲ್ಲ. ಸೊ ಮಳ್ಳಳ್ಳಿ ಫಾಲ್ಸಿಂದ ಚೇತನ್ ಅವರು ಊರೇನಿಲ್ಲ 60-70 ಕಿಲೋಮೀಟರ್ ಇರುತ್ತೆ. ಸೊ ಅಲ್ಲಿಗೆ ಹೋದೆ. ಸೊ ರಾತ್ರಿ ಅಲ್ಲೇ ಸ್ಟೇ ಅಂತೇಳಿ ಅಲ್ಲಿಗೆ ಹೋದೆ. ರಾತ್ರಿ ಮಸ್ತ್ ಊಟ ಮಾಡಿದ್ವಿ. ಮಸ್ತ್ ಊಟ ಮಾಡಿ ಅವ್ರು ಊರು ತೋರಿಸಿದ ಅಣ್ಣ, ಊರು ತೋರಿಸಿದ್ದು ಅದಾದಮೇಲೆ ಎಲ್ಲ ತಿರುಗಾಡಿ ಅದಾದಮೇಲೆ ಮನೆಗೆ ಬಂದು ಮಲ್ಕೊಂಡ್ವಿ. ನೆಕ್ಸ್ಟ್ ಡೇ ಏನು ಮಾಡಿದ್ವಿ ಗೊತ್ತಾ? ನೆಕ್ಸ್ಟ್ ಡೇ ನೋಡ್ರಿ ಏನಾಗುತ್ತೆ. ನಾಳೆ ಏನು ಸ್ಪೆಷಲ್ಲ? ನಾಳೆ ಸ್ಪೆಷಲ್ಲು ನಾಳೆ ಬೈ ಸ್ಪೆಷಲ್ ಎಲ್ಲಿಗೋ ಕರ್ಕೊಂಡು ಹೋಗೋದನ್ನು ಬೆಳಿಗ್ಗೆ. ಸೊ ನಾನು ಡೇ 1 ಏನು ಮಾಡಿದೆ ಅಂತಂದರೆ ಲೈಕ್ ಕಂಪ್ಲೀಟಾಗಿ ಫಸ್ಟ್ ಡೇ ಫುಲ್ ಸ್ಟ್ರೆಸ್ ತಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ರೈಡ್ ಮಾಡ್ಕೊಂತ ಸ್ವಲ್ಪ ಬ್ರೇಕ್ ತೊಗೊಂಡೆ. ಲೈಕ್ ಏನಿಲ್ಲ ಅಂತ ಒಂದು 6 to 7 ಬ್ರೇಕ್ಸ್ ತೊಗೊಂಡೆ. ಲೈಕ್ ಹೆಂಗಂತಂದರೆ ಒಂದು 5 ಮಿನಿಟ್ಸ್ 10 ಮಿನಿಟ್ಸ್ ಬ್ರೇಕ್ ತೊಗೊಂಡೆ. ಯಾಕಂತಂದರೆ ಫುಲ್ ಹೆಕ್ಟಿಕ್ ಆಗಬಾರ್ದು. ಲೈಕ್ ನಾನು ಡೆಸ್ಟಿನೇಷನ್ ರೀಚ್ ಆಗೋದಲ್ಲ ಮೇನ್ ಇಂಪಾರ್ಟೆಂಟ್, ನಾನು ಎಕ್ಸ್ಪ್ಲೋರ್ ಮಾಡಕತ್ತೀನಿ, ಎಂಜಾಯ್ ಮಾಡಕತ್ತೀನಿ, ರೈಡು ಎಲ್ಲ ಮಸ್ತ್ ಲೈಕ್ ಚಿಲ್ ಮಾಡಕತ್ತೀನಿ ಆ ಪ್ಲೇಸ್ ಒಳಗೆ ಅಂತೇಳಿ, ಅದು ಮೇನ್ ಇಂಪಾರ್ಟೆಂಟ್ ಗೋಲ್ ಆಗಿರುತ್ತೆ. ಹಿಂಗೆ ಫ್ರಂಟ್ ಕ್ಯಾಮ್ರಾದಲ್ಲೇ. ಹಲೋ ವಾಟ್ಸಪ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಇವತ್ತು ಬೆಟ್ಟದ ಪುರ ಹೋಗತ್ತೀವಿ. ಚೇತನ್ ಎಲ್ಲಿ ಇಲ್ಲಿಂದ 25 ಕಿಲೋಮೀಟರ್ಸ್ ಅಂತೆ. ಈಗ ಬೆಟ್ಟದ ಪುರ ಹೋಗತ್ತೀವಿ. ಮುಂದೆ ನೋಡಿದ್ರೆ ಫಾಗ್ ಎಷ್ಟೈತೆ ಅಂದರೆ ನನಗೆ ಮುಂದೆ ವಿಸಿಬಿಲಿಟಿನೇ ಇಲ್ಲ, ಲೈಟ್ ಹಾಕೊಂಡು ಹೋಗತ್ತೀನಿ. ಡೇ 2 ಅಲ್ಲಿ ಬೆಳಿಗ್ಗೆ ನಾನು ಫಸ್ಟ್ ಎದ್ದು ಏನು ಮಾಡಿದ್ವಿ ಗೊತ್ತಾ, ನಾನು ಚೇತನ ನಾನು ಬೆಳಿಗ್ಗೆ ಎದ್ದಾದ್ಮೇಲೆ ನಾನು ಫಸ್ಟ್ ಬೆಟ್ಟದ ಪುರ ಪೀಕಿ ಕರ್ಕೊಂಡೋದ. ಅಲ್ಲಿ ಏರೋದೊಟ್ಟಿಗೆ ನಂದು 10:12 ಆಗಿತ್ತು. ಯಾಕಂದ್ರೆ 3600 ಸ್ಟೆಪ್ಸ್ ಏರಬೇಕಿತ್ತು. ಸೊ ಅಲ್ಲಿ ಮೇಲೆವರೆಗೆ ಏರಿ ಮತ್ತು ನಾನು ಕೆಳಗೆ ಬಂದಾದ್ಮೇಲೆ ರೈಡಿಗೆ ಹೋಗೋದು ಮತ್ತು ಲೈಕ್ ರೈಡ್ ಮಾಡಬೇಕಲ್ಲ, ಅಷ್ಟು ದೂರ ರೈಡ್ ಮಾಡ್ಬೇಕು, ಬೈಕ್ ಆಗುತ್ತಾ ಇಲ್ಲ ಅಂತ ಸ್ವಲ್ಪ ಭಯ ಎದ್ಬಿಟ್ಟಿದ್ದು. ಆದರೂ ಏನು ಮಾಡಲಿ, ಕರ್ಕೊಂಡು ಹೋಗಿದ್ದೆ ಅಣ್ಣ. ಲಾಸ್ಟ್ವರೆಗೆ ಮುಟ್ಲೇಬೇಕು. ಹಿಂಗಿದ್ರು ಈಗ ನಡುಗೆ ಕೂತ್ಕೊಂಡ್ರೆ ಏನು ಮಾಡಲಿ, ವೇಸ್ಟ್. ಸೊ ಅದಕ್ಕೋಸ್ಕರ ಹೋದೆ, ಮೆಲ್ಲಿಗೆ ಏರ್ಕಂತ ಹೋದೆ. ಸೊ ಫುಲ್ ಟಯರ್ಡ್ ಆಗಿದೆ ನಾನು ಬೆಳಿಗ್ಗೆನೇ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸ್ವಲ್ಪ ಟಯರ್ಡ್ ಆಗಿದೆ. ಯಾಕಂದರೆ ರಾತ್ರಿ ಎಷ್ಟು 10:30-11 ಗಂಟೆ ಆಗಿತ್ತು ಮನೆಗೆ ಬರೋಷ್ಟೊಟ್ಟಿಗೆ. ಅಲ್ಲ 10 ಗಂಟೆ ಆಗಿತ್ತು. ಮತ್ತು ಉಂಡೆಲ್ಲ ಸ್ವಲ್ಪ ಟೈಮ್ ಪಾಸ್ ಮಾತಾಡ್ಕೊಂತ ಮಕ್ಕಳೊತ್ತಿಗೆ 11 ಗಂಟೆ ಆಗಿತ್ತು. ಅದಾದಮೇಲೆ ಬೆಳಿಗ್ಗೆ 5:30 ಎದ್ದು ಸ್ನಾನ ಮಾಡಿ ಎಲ್ಲ ರೆಡಿಯಾಗಿ ಆಮೇಲೆ ನೆಕ್ಸ್ಟ್ ಬೆಳಿಗ್ಗೆ ಹೋಗಿ ಬೆಟ್ಟದ ಪುರ ಪೀಕಿಗೆ ಹೋಗಿ ಅಲ್ಲಿ 3600 ಸ್ಟೆಪ್ಸ್ ಸೇರಿ ಕೆಳಗೆ ಬಂದಾದ್ಮೇಲೆ ಫುಲ್ ಟಯರ್ಡ್ ಆಗ್ಬಿಟ್ಟಿದ್ದೆ ನಾನು. ಹೆಂಗೈತೆ ಬೈ ಮಗನೇ, ಇಷ್ಟದಾಗ ನೇರ್ಸ್ಕೊಂಬಂದೆ, ಹೆಂಗೈತೆ ಬೈ ಅಂತೆ. ಅದು ವ್ಯೂ ನೋಡಿ ಹಿಂದೆ ಚೆನ್ನಾಗಿ, ಇನ್ನೂ ನಡಿ, ಇನ್ನೂ ಮುಂದೆ ನೋಡು. ಆಮೇಲೆ 1-2 ತಾಸು ಮನೆಗೆ ಇದ್ದೆ, ರೆಸ್ಟ್ ಮಾಡಿದೆ, ಸ್ವಲ್ಪ ಕೆಲಸ ಇತ್ತು ಅದೆಲ್ಲ ಮುಗಿಸ್ಕೊಂಡೆ. ಅದಾದಮೇಲೆ ನಾನು ಅಲ್ಲೇನಿಲ್ಲ ಅಂದ್ರೆ ಒಂದು 12 ಗಂಟೆಗೆ ಬಿಟ್ಟು ನೋಡಿ ಬೈ. 12 ಗಂಟೆಗೆ ಬಿಟ್ಟೆ. ಅಲ್ಲಿಂದ ನೆಕ್ಸ್ಟ್ ನಾನು ಫಸ್ಟ್ ಹೋಗಿದ್ದು ಕುಶಾಲನಗರ ಹೋಗಿ ಅಲ್ಲಿ ಬೆಸ್ಟ್ ಪಾಯಿಂಟ್ ಇತ್ತು, ಲೈಕ್ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿತ್ತು. ಸೊ ಅಲ್ಲೆಲ್ಲ ಹೋಗಿ ಅಲ್ಲೆಲ್ಲ ಮಸ್ತ್ ಎಕ್ಸ್ಪ್ಲೋರ್ ಮಾಡ್ಕೊಂತ ಎಂಜಾಯ್ ಮಾಡ್ಕೊಂತ. ಸೊ ಅದು ನೆಕ್ಸ್ಟ್ ಆದಮೇಲೆ ಹೋಗಿದ್ದು ನಾನು ಕುಶಾಲನಗರಲ್ಲಿರೋ ಟಿಬೇಟಿಯನ್ ಬುದ್ಧಿಸ್ಟ್ ಟೆಂಪಲಿಗೆ ಹೋದೆ. ಅಲ್ಲಿ ಟ್ರೆಡಿಷನ್ ಮಾತ್ರ ಸೂಪರ್ ಬೈ. ಅದೊಂದು ಹೊಸ ಎಕ್ಸ್ಪ್ಲೋರೇಷನ್ ಅನ್ಬೋದು ನಂದು. ಆ್ಯಕ್ಚುಲಿ ಅಲ್ಲಿವರೆಗೂ ನಾನು ಲೈಕ್ ಬುದ್ಧಿಸ್ಟ್ ಟೆಂಪಲ್ ಎಲ್ಲಿ ಹೋಗಿದ್ದಿಲ್ಲ. ಸೊ ಅದೇ ಫಸ್ಟ್ ಟೈಮು. ಸೊ ಅಲ್ಲಿ ಅವ್ರ ಟ್ರೆಡಿಷನ್ ಆಗಲಿ ಮತ್ತು ಅವ್ರದ್ದು ರಿಚುವಲ್ಸ್ ಹೆಂಗೆ ಮಾಡ್ತಾರೆ, ಆಮೇಲೆ ದೇವರು ಲೈಕ್ ಭಕ್ತಿ ಹೆಂಗಿದೆ, ಅವ್ರದ್ದು ಡಿವೋಷನ್ ಹೆಂಗಿದೆ, ಸೊ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೋರ್ ಮಾಡಿದೆ ಮಸ್ತ್. ಲೈಕ್ ಅಲ್ಲಿ ಸ್ಟೂಡೆಂಟ್ಸ್ ಮಾತ್ರ ಸೂಪರ್ ಬೈ. ನಾವು ಹೆಂಗೆ ಗುರುಕುಲ ಹೆಂಗೆ ಓದ್ತಿರ್ತೀವಲ್ಲ ಹಳೆ ಕಾಲದಾಗ, ಸೊ ಅಲ್ಲಿನೂ ಅವ್ರದ್ದು ಗುರುಕುಲ ಇತ್ತು. ಇನ್ನಾದರೂ ನಡೀತೈತೆ ಅಲ್ಲಿ. ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಗೊತ್ತಾ, ಸೂಪರ್. ಅದು ಎಕ್ಸ್ಪ್ಲೋರ್ ಮಾಡಿದೆ. ಸೊ ಬುದ್ಧಿಸ್ಟ್ ಟೆಂಪಲ್ ಕಂಪ್ಲೀಟ್ ಮಾಡಾದ್ಮೇಲೆ ಚಿಕ್ಲಿವಳ್ಳಿ ಡ್ಯಾಮಿಗೆ ಹೋಗಬೇಕಿತ್ತು. ನಾನು ಏನು ಹೋಗತ್ತಿದ್ದೆ, ಒಂದು ದಾರಿ ಮಿಸ್ ಆಗ್ಬಿಡುತ್ತೆ ನನಗೆ. ಸೊ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಶಾರ್ಟ್ಕಟ್ ರೂಟ್ ಇಟ್ಕೊಂಡು ಶಾರ್ಟ್ಕಟ್ ರೂಟ್ ಹಿಡ್ಕೊಂತೀನಿ ಬೈ. ಆ ಕಡೆ ಈ ಕಡೆ ಲೈಕ್ ಕಾಫಿ ತೋಟಗಳು.
ನಡುಕ್ಕೆ ಇಷ್ಟೇ ರೋಡ್ ಅಲ್ಲಿ ಕಾರ್ ಹೋಗಲ್ಲ ನಿಜ ಹೇಳ್ಬೇಕಂದ್ರೆ, ಇಲ್ಲಿ ಕಾರ್ ಬಿಡು ಗಾಡಿನೂ ಹೋಗಲ್ಲ ನಿಜ ಹೇಳ್ಬೇಕಂದ್ರೆ. ಲೈಕ್ ನಡ್ಕೊಂಡು ಹೋಗ್ತಾರೆ ಜನ, ನಾನಾದರೆ ಗಾಡಿ ತೊಗೊಂಡೋಗಿನಿ. ಫುಲ್ ಆಫ್ ರೋಡಿಂಗ್, ಲೈಕ್ ರೋಡ್ ಸರಿಯಿಲ್ಲ, ಇಷ್ಟೇ ರೋಡ್ ಇಷ್ಟಿರುತ್ತಲ್ಲ, ನಡ್ಕೊಂಡು ಹೋಗೋಷ್ಟು ಎಷ್ಟು ರೋಡ್ ಇರ್ತದೆ ಅಷ್ಟೇ ಇದೆ. ಸೊ ನಂದು ಕಂಪ್ಲೀಟ್ ಎಕ್ಸ್ಪೆನ್ಸಸ್ ಮತ್ತು ಏನೆಲ್ಲ ಖರ್ಚಾಯಿತು, ಎಲ್ಲೆಲ್ಲಿ ಏನೇನು ಖರ್ಚಾಯಿತು, ಮತ್ತು ನನ್ನ ಪೆಟ್ರೋಲಿಗೆ ಎಷ್ಟು ಖರ್ಚಾಯಿತು ಅಂದರೆ ಲಾಸ್ಟಿಗೆ ಹೇಳ್ತೀನಿ. ಸೊ ಕಂಪ್ಲೀಟಾಗಿ ನೋಡ್ತೀರಿ. ಸೊ ಈಗ ಎಲ್ಲಿದ್ದೆ ನಾನು, ಚಿಕ್ಲಿ ಹೊಳೆ ಡ್ಯಾಮಾಗಿ ಮಸ್ತ್ ಇತ್ತು. ಸ್ವಲ್ಪ ನೀರಿದ್ದಿಲ್ಲ, ಸ್ವಲ್ಪ ಚಿಲ್ ಮಾಡ್ಕೊಂತ ಚಿಪ್ಸ್ ಎಲ್ಲ ತಿನ್ಕೊಂತ ಎಂಜಾಯ್ ಮಾಡಿದೆ. ಆದ್ಮೇಲೆ ನೆಕ್ಸ್ಟ್ ಅಲ್ಲಿಂದ ಮಡಿಕೇರಿಗೆ ಹೋಗೋದು. ಸೊ ಮಡಿಕೇರಿಗೆ ಹೋಗೋ ಇನ್ನೊಂದು 2 ತಾಸು ಏನೋ ಇತ್ತು ಅಲ್ಲಿಂದ. ಸೊ ಆರಾಮಾಗಿ ಮಸ್ತ್ ರೋಡಾಗ ಹೋಗ್ತಿದ್ದೆ. ಹೋಗ್ತಾ ಮಸ್ತ್ ರೋಡ್ ಇತ್ತು. ಹೋಗ್ತಾ ಅಲ್ಲಿ ಮಡಿಕೇರಿಗೆ ಹೋಗೋಷ್ಟೊಟ್ಟಿಗೆ ಒಂದು 6 ಗಂಟೆ ಆಗಿತ್ತು. ಲೈಕ್ ನನಗೆ ಅಬ್ಬೆ ಫಾಲ್ಸ್ ಕವರ್ ಮಾಡೋದಿತ್ತು. ಅನ್ಫಾರ್ಚುನೇಟ್ಲಿ ಅಬ್ಬೆ ಫಾಲ್ಸ್ ವಾಸ್ ಕ್ಲೋಸ್ಡ್ ಆನ್ 5:30. ಸೊ ಅಲ್ಲಿಂದ ರಾಜಾ ಸೀಟ್ ಅಂತೇಳಿ ಒಂದು ಪ್ಲೇಸ್ ಐತೆ. ಸೊ ಅಲ್ಲಿ ಹೋಗ್ತೀನಿ. ಲೈಕ್ ಅದೊಂದು ಲೈಕ್ ಪಬ್ಲಿಕ್ ಪಾರ್ಕ್ ಇದ್ದಂಗೆ. ಅಲ್ಲಿಂದ ವ್ಯೂ ಮಾತ್ರ ಸೂಪರ್, ಲೈಕ್ ಮೌಂಟೇನ್ಸ್ ವ್ಯೂ ಇರುತ್ತೆ. ಮಡಿಕೇರಿದು ಬೆಸ್ಟ್ ವ್ಯೂ ಅಂತ ರಾಜಾ ಸೀಟ್. ಸೊ ಅಲ್ಲಿ ಹೋದೆ, ಮಸ್ತ್ ಚಿಲ್ ಮಾಡ್ದಲ್ಲ ಒಂದು ಸ್ವಲ್ಪ ಹೊತ್ತು, ಮಸ್ತ್ ವ್ಯೂ ನೋಡಿದೆ. ಅದಾದಮೇಲೆ ಲೈಕ್ ಅದರಿಂದ ಒಂದು ಟೆಂಪಲಿಗೆ ಹೋದೆ, ಓಂಕಾರೇಶ್ವರಿ ಟೆಂಪಲ್ ಅಂತೇಳಿ. ಅಲ್ಲೋಗಿ ಅಲ್ಲೆಲ್ಲ ಸ್ವಲ್ಪ ನೋಡ್ಕೊಂಡು ಪ್ಲೇಸಸ್ ಎಲ್ಲ ನೋಡ್ಕೊಂಡು, ಅದು ಟೆಂಪಲ್ ಚೆನ್ನಾಗಿತ್ತು, ಸ್ವಲ್ಪ ಕಾಮ್ ಇತ್ತು. ಸಾಯಂಕಾಲ ಮಸ್ತ್ ಟೆಂಪಲ್ ಎಂಜಾಯ್ ಮಾಡಿದೆ. ಅದಾದಮೇಲೆ ಅಲ್ಲಿಂದ ಸಾಯಂಕಾಲ ಊಟ ಮಾಡಿ ಅಲ್ಲಿಂದ ಬಿಡಬೇಕು. ಸೊ ಮಂಗಳೂರಿಗೆ ಬಿಡಬೇಕು. ಮಡಿಕೇರಿ ಕವರ್ ಮಾಡೋಷ್ಟೊಟ್ಟಿಗೆ ಅರೌಂಡ್ 7:30 ಆಗಿತ್ತು. ನಾನು ಮಸ್ತ್ ಹೊಟ್ಟೆ ಸೇರಿತ್ತು ಅಂತೇಳಿ ಊಟ ಮಾಡಿ ನಾನು ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ, ಸೊ ರಿಲ್ಯಾಕ್ಸ್ ಆದೆ. ಜ್ಯೂಸ್ ಎಲ್ಲ ಕುಡಿದೆ, ಮಸ್ತ್ ಊಟ ಮಾಡಿ ಅಲ್ಲಿಂದ ನಾನು ಕೆಳಗೆ ಮಡಿಕೇರಿ ಡೌನ್ ಇಳಿಬೇಕಿತ್ತು. ಡೌನ್ ಇಳಿದಾದ್ಮೇಲೆ ಘಾಟ್ ಸೆಕ್ಷನ್ ಇಳಿದಾದ್ಮೇಲೆ ಮುಂದೆ ಬರ್ಬೇಕಿತ್ತು, ಮಂಗಳೂರಿಗೆ ಬರ್ಬೇಕಿತ್ತಲ್ಲ. ಸೊ ಘಾಟ್ ಸೆಕ್ಷನ್ ಮೆಲ್ಲಿಗೆ ಇಳಿದಿದ್ದೆ. ಲೈಕ್ ಅಲ್ಲಿ ಹೆಂಗಂತಂದರೆ ಫುಲ್ ಕತ್ಲ ಬೈ. ಸೊ ಐ ಟುಕ್ ದಟ್ ರಿಸ್ಕ್ ಐ ಗೆಸ್, ಬಿಕಾಸ್ ನೈಟ್ ಟೈಮ್ ಬರೋದಿತ್ತು. ಲೈಕ್ ಆಲ್ಮೋಸ್ಟ್ 11 ಆಯಿತು ರೀಚ್ ಆಗೋದೊಟ್ಟಿಗೆ. ರೀಚ್ ಆದಮೇಲೆ ಮನೆಗೆ ಬಂದು ಮಲ್ಕೊಂಡೆ. ಈ 2 days ಟ್ರಿಪ್ಪಿಂದ ನಂದು ಆಲ್ಮೋಸ್ಟ್ 3,000 ಎಕ್ಸ್ಪೆನ್ಸಸ್ ಆಯಿತು. ಸೊ ಇದರಲ್ಲಿ ನಂದು 1 day ಪೆಟ್ರೋಲ್ ಖರ್ಚು ಬಂದು ಆಲ್ಮೋಸ್ಟ್ 600 ಬಂತು. ಲೈಕ್ ಆಲ್ಮೋಸ್ಟ್ ನಾನು ಟ್ರಾವೆಲ್ ಮಾಡಿದ್ದು 180 to 190 ಕಿಲೋಮೀಟರ್ಸ್, 200 ಅಂದ್ಕೊಳ್ಳಿ. 200 ಕಿಲೋಮೀಟರ್ಸ್ ಕವರ್ ಮಾಡಿದ್ದು 600 rupees ಪೆಟ್ರೋಲ್ ಹಾಕ್ತೀನಿ. ಸೊ 2 days-ಗೆ 1,200 ಆಲ್ಮೋಸ್ಟ್ ಪೆಟ್ರೋಲಿಗೆ ಹೋಯಿತು. ಅದಾದಮೇಲೆ ಲೈಕ್ ಅದರ್ ಎಕ್ಸ್ಪೆನ್ಸಸ್, ಲೈಕ್ ಫುಡ್ ಆಗಲಿ, ಟಿಕೆಟ್ಸ್ ಆಗಲಿ, ಅಲ್ಲಿ ಇಲ್ಲಿ ಪ್ಲೇಸಸ್ ನೋಡೋದು, ಆಮೇಲೆ ಲೈಕ್ ಏನಾದ್ರು ಬೇವ್ರೇಜಸ್ ತೊಗೊಂಡ್ರೆ, ಆಮೇಲೆ ಏನಾದರೂ ಸ್ವಲ್ಪ ಅದು ಖರ್ಚಿರುತ್ತಲ್ಲ, ಆಯಿಲ್ ಚೆಕ್ ಮಾಡಿಸೋದು, ಆಮೇಲೆ ಚೈನ್ ಲೂಬ್ರಿಕೆಂಟ್ ಮಾಡಿಸೋದು, ಅದೆಲ್ಲ. ಸೊ ಇದೆಲ್ಲ ಖರ್ಚು ಬಂದುಬಿಟ್ಟು ಆಲ್ಮೋಸ್ಟ್ 500 rupees ಅನ್ಕೊಳ್ಳಿ, ಎಲ್ಲ ಫುಡ್ ಗಿಡ್ಡೆಲ್ಲ. ಸೊ ಡೈಲಿ ಏನಿಲ್ಲ ಅಂತಂದ್ರೂ ನಿಮಗೆ ಆಲ್ಮೋಸ್ಟ್ 1,000 rupees ಖರ್ಚಾಗುತ್ತೆ. ಸೊ ಇದು 1 day ಎಕ್ಸ್ಪೆನ್ಸಸ್. 2 days-ಗೆ ಆಲ್ಮೋಸ್ಟ್ 3,000 ಆಗುತ್ತೆ ನನಗೆ ಅನ್ಸೋ ಮಟ್ಟಿಗೆ. ಸೊ ಪೆಟ್ರೋಲ್ ಎಕ್ಸ್ಪೆನ್ಸಸ್ ಬೇಸ್ಡ್ ಆನ್ ದಿ ಬೈಕ್ ಆ್ಯಕ್ಚುಲಿ. ಸೊ ಮೈನ್ ಈಸ್ ಎ ಗುಡ್ ಮೈಲೇಜ್ ಬೈಕ್. ಸೊ ಇಟ್ಸ್ ಗಿವಿಂಗ್ ಎ ಗುಡ್ ಆ್ಯಾವ್ರೇಜ್ ಫಾರ್ ಮೀ ಅಬೌಟ್ 60 to 65 kilometers. ಯಾಕಂದರೆ ನಾನು ಜಾಸ್ತಿ ಲೈಕ್ 90 ಅಷ್ಟೇ ನೋಡ್ಸಿಲ್ಲ, ಆಲ್ಮೋಸ್ಟ್ 70 to 80 ಓಡಿಸಿದ್ದೀನಿ. ಯಾಕಂದರೆ ರೋಡ್ಸ್ ಹಂಗಿದಾವೆ ಅಲ್ಲಿ, ಅದಕ್ಕೆ ಏನು ಮಾಡೋಕ್ಕೆ ಬರಲ್ಲ, ಅಷ್ಟೇ ಓಡಿಸಿದೆ. ಮತ್ತು ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಕ್ಯಾಶ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಎಲ್ಲೇ ಹೋದ್ರೂ ಕ್ಯಾಶ್ ಇಟ್ಕೊಂಡು ಹೋಗ್ರಿ. ನೀವು ರೈಡಿಗೆ ಹೋದ್ರೂ ಆಲ್ಮೋಸ್ಟ್ ಒಂದು 2,000 ಇಲ್ಲ 1,500 ಕ್ಯಾಶ್ ಇಟ್ಕೊಳ್ರಿ ಸಾಕು. 1,500 ಆದರೂ ಕ್ಯಾಶ್ ಇಟ್ಕೊಳ್ಳೇಬೇಕು ನೀವು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹಗ್ಲೆಲ್ಲ ಒಂದೊಂದು ಕಡೆ ಫೋನ್ಪೇ ಇರೋದಿಲ್ಲ. ಸೊ ಒಂದೊಂದು ಘಾಟ್ ಸೆಕ್ಷನ್ ಒಳಗೆ ಫೋನ್ಪೇ ಇರೋಲ್ಲ. ಪೆಟ್ರೋಲ್ ಹಾಕ್ಸ್ಕೋಬೇಕಂತಂದರೆ ಕ್ಯಾಶ್ ಹ್ಯಾವ್ ಟು ಗಿವ್ ಕ್ಯಾಶ್. ಆ್ಯಂಡ್ ಒಂದೊಂದು ಲೈಕ್ ಫುಡ್ ಸ್ಟಾಲಲ್ಲೆಲ್ಲ ಪೆಟ್ರೋಲ್ ಲೈಕ್ ಫೋನ್ಪೇ ಇರೋದಿಲ್ಲ. ಸೊ ಅದಕ್ಕೋಸ್ಕರ ಕ್ಯಾಶ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾರಾದರೂ ಸೋಲೋ ರೈಡ್ಸ್ಗೆ ಹೋಗ್ಬೇಕಂತಿದ್ರೆ, ಸೊ ನನ್ನ ಕಡೆಯಿಂದ ನನ್ನ ಪರ್ಸನಲ್ ಸಜೆಷನ್ ಏನಂತೆ ಅಂದರೆ, ಲೈಕ್ ಐ ಆಮ್ ನಾಟ್ ಎ ಅಡ್ವಾನ್ಸ್ಡ್ ಮಾಸ್ಟರ್ ರೈಡರ್, ಆಯಿತಾ. ನಾನು ಕಲಿತಿದ್ದೇನೆ. ಸೊ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಫಸ್ಟ್ ಏನಪ್ಪ ಅಂತಂದರೆ ಲೈಕ್ ಸಿಟಿ ರೈಡ್ಸ್ ಕಲೀರಿ. ಸಿಟಿ ಒಳಗೆ ಹೆಂಗೆ ರೈಡ್ ಮಾಡೋದು ಅದೆಲ್ಲ ಕಲೀರಿ, ಟ್ರಾಫಿಕ್ ಒಳಗೆ. ಆಮೇಲೆ ಗೇರ್ ಗಾಡಿ, ಮೇನ್ಲಿ ಗೇರ್ ಗಾಡಿ ಕಲೀಲೇಬೇಕು ನೀವು, ಆಯಿತಾ. ಸಿಟಿ ಟ್ರಾಫಿಕ್ಸ್ ಹೆಂಗೆ ರೈಡ್ ಮಾಡ್ಬೇಕು ಅದು ಕಲೀರಿ. ಅದಾದಮೇಲೆ ಸ್ವಲ್ಪ ದಿವಸ ಆದಮೇಲೆ ಲೈಕ್ ಲಾಂಗ್ ರೈಡ್ಸ್ 150 to 60 kilometers ಕವರ್ ಮಾಡೋದು ಕಲೀರಿ. ಯಾಕಂದರೆ 50 to 60 kilometers ಕವರ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮಗೆ ಟಯರ್ಡ್ ಆಗುತ್ತಾ ಇಲ್ಲ 60 to 50 kilometersಗೆ ಎಷ್ಟು ಬ್ರೇಕ್ ತೊಗೊಳ್ತೀರಾ 60 to 50 kilometersಗೆ ಅಂತೇಳಿ ನಿಮಗೊಂದು ಆ್ಯಾವ್ರೇಜ್ ಗೊತ್ತಾಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಆಫ್ ರೋಡಿಂಗ್ ಕಲೀರಿ. ಆಫ್ ರೋಡಿಂಗ್ ಕಲಿತಾದ್ಮೇಲೆ ಆಫ್ ರೋಡಿಂಗಾಗ ನಿಮಗೆ ಏನಾಗುತ್ತೆ, ಬ್ಯಾಲೆನ್ಸಿಂಗ್ ಗೊತ್ತಾಗುತ್ತೆ. ಸೊ ಬೈಕ್ ಬ್ಯಾಲೆನ್ಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಲೈಕ್ ಇನ್ ದ ಸೆನ್ಸ್ ಐ ಆಮ್ ನಾಟ್ ಸೇಯಿಂಗ್ ಎಲ್ಲರಿಗೂ ಬರುತ್ತೆ ಬ್ಯಾಲೆನ್ಸ್ ಮಾಡೋದು, ಅದಲ್ಲ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಬೈಕ್ನ ಕಂಟ್ರೋಲ್ ಬರ್ಬೇಕು ನಿಮ್ಮ ಕೈಯಾಗ. ಸೊ ಯು ಹ್ಯಾವ್ ಟು ಕಂಟ್ರೋಲ್ ಯುವರ್ ಬೈಕ್, ಆಯಿತಾ. ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಸೇಫ್ಟಿ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಯಾಕಂದರೆ ಹೆಲ್ಮೆಟಿಂದ ಓಡಿಸ್ಬೇಕು. ಹೆಲ್ಮೆಟ್ ಇಲ್ಲದೆ ಗಾಡಿನೇ ಓಡ್ಸೋಕೆ ಹೋಗ್ಬೇಡ್ರಿ. ಗಾಡಿ ಓಪನೇ ಮಾಡಬೇಡ್ರಿ, ಆನೇ ಮಾಡಬೇಡ್ರಿ ಹೆಲ್ಮೆಟ್ ಇಲ್ಲಾಂದರೆ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಹೆಲ್ಮೆಟ್. ಆಮೇಲೆ ರೈಡಿಂಗ್ ಗೇರ್ಸ್ ಇದ್ದರೆ ಓಕೆ. ಇಲ್ಲ ಅಂತಂದರೆ ನೀವು ಯಾವುದೇ ಒಂದು ಜಾಕೆಟ್, ಫುಲ್ ಜಾಕೆಟ್ ಇಲ್ಲ, ಲೈಕ್ ಏನಾದರೂ ದಪ್ಪ ಇರೋದು ಒಂದು ಜಾಕೆಟ್ ಹಾಕೊಳ್ರಿ. ಯಾಕಂದರೆ ಲೈಕ್ ಜಾಕೆಟ್ ಹಾಕೊಂಡಿಲ್ಲ ಅಂದರೆ ಏರ್ ತಗಲಿ ನಿಮ್ಮ ಹ್ಯಾಂಡ್ಸ್ ಎಲ್ಲ ಟಯರ್ಡಾಗಿ ಸ್ಟಾರ್ಟ್ ಆಗ್ತಾವೆ, ಫುಲ್ ಟಯರ್ಡ್ ಆಗ್ತಾವೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ. ಸೊ ಅದಕ್ಕೋಸ್ಕರ ರೈಡಿಂಗ್ ಜಾಕೆಟ್ ಹಾಕೊಳ್ರಿ. ಅದಾದಮೇಲೆ ರೈನ್ ಕೋಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ರೈನ್ ಕೋಟ್ ಮಸ್ಟ್ ಆ್ಯಂಡ್ ಶುಡ್.
ಸೊ ನೀನು ಬ್ಯಾಗಿಗಾಗಲಿ ನಿನಗಾಗಲಿ ರೈನ್ಕೋಟ್ ಇಟ್ಕೊಳ್ಬೇಕು. ಯಾವಾಗ ಮಳೆ ಬರುತ್ತೆ ಅಂದರೆ ಗೊತ್ತಾಗಲ್ಲ. ಸೊ ಮೋಸ್ಟ್ಲಿ ಇನ್ ವೆಸ್ಟರ್ನ್ ಘಾಟ್ಸಾಗಿ ಹೋದರೆ ಯಾವಾಗಲೂ ಮಳೆ ಇರ್ತೈತೆ. ಸೊ ರೈನ್ಕೋಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದಾದಮೇಲೆ ನೆಕ್ಸ್ಟ್ ಶೂಸ್ ಹಾಕ್ಕೊಳ್ರಿ. ಶೂಸ್ ಬೇಕೇ ಬೇಕು, ಇಲ್ಲಾಂತಂದರೆ ಲೈಕ್ ಕಲ್ಲು ತಗಲಿತ್ತು. ಇವಾಗ ಏನಾನ ದಾರಿಗೆ ಹೋಗ್ಬೇಕಂದ್ರೆ ಕಲ್ಲು ತಗಲಿತ್ತು ಅನ್ಕೊಳ್ಳಿ. ಇದು ನೋಡೋಕೆ ಲೈಕ್ ಮೈನ್ಯೂಟ್ ಥಿಂಗ್ಸ್ ಅನಿಸ್ತವೆ, ಬಟ್ ವೆರಿ ವೆರಿ ಇಂಪಾರ್ಟೆಂಟ್ ಬೋದು. ಆಮೇಲೆ ಮತ್ತೆ ಇನ್ನೊಂದು ಏನಪ್ಪ ಅಂದರೆ ಟೂಲ್ ಕಿಟ್ ಇಟ್ಕೊಳ್ರಿ. ಪಂಚರ್ ಕಿಟ್ ಆದರೆ ಏನಾದರೂ ಇರಲಿ. ಸೊ ಲಾಂಗ್ ರೈಡ್ಸ್ ಲೈಕ್ ಒಂದೊಂದು ಪ್ಲೇಸಿಗೆ ಹೋಗ್ತಿರ್ತೀರ, ಇಲ್ಲ ಅಂತಂದರೆ ಎಲ್ಲಿ ಲೈಕ್ ಜನ ಏನೋ ಇರೋಲ್ಲ, ಒಂದು 100 to 120 ಕಿಲೋಮೀಟರ್ಸ್ವರೆಗೆ ಜನನೇ ಇರೋಲ್ಲ, ಅಂಥ ಪ್ಲೇಸಿಗೆ ಹೋಗ್ತಿದ್ದೀರ ಅಂತಂದರೆ ಪಂಚರ್ ಕಿಟ್ ಅವೆಲ್ಲ ಇಟ್ಕೊಂಡು ಹೋಗ್ರಿ. ಸೊ ಇಷ್ಟ ಆಗುತ್ತೆ ನಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ವೀಡಿಯೋ. ಸೊ ನನ್ನ ಐಡಿಯಾಸ್ ಎಲ್ಲ ಶೇರ್ ಮಾಡಿದ್ದೀನಿ, ನನ್ನ ಎಕ್ಸ್ಪೀರಿಯನ್ಸ್ ಎಲ್ಲ ಶೇರ್ ಮಾಡಿದ್ದೀನಿ. ಸೊ ಮತ್ತು ನಿಮಗೇನಾದರೂ ಇದ್ರ ಮೇಲೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಾಗಿ ಕಾಮೆಂಟ್ ಮಾಡಿರಿ. ಸೊ ನಿಮ್ಮ ಡೌಟ್ಸ್ನ ಕ್ಲಿಯರ್ ಮಾಡ್ತೀನಿ. ಹಿಂಗೆ ಮಸ್ತ್ ರೈಡ್ ಮಾಡೋಣ, ಮಸ್ತ್ ಪ್ಲೇಸಸ್ ಎಕ್ಸ್ಪ್ಲೋರ್ ಮಾಡೋಣ, ಇನ್ನೂ ಒಳ್ಳೆ ಕಂಟೆಂಟ್ ಬರ್ತದೆ. ಸೊ ಇನ್ನೊಂದು ಏನಪ್ಪ ಅಂದರೆ ನನ್ನ ವೀಡಿಯೋಸ್ ಭಾಳ ಲೇಟ್ ಆಗಿ ಹಾಕತ್ತಂದರೆ ಕಾಲೇಜ್ ಬೇರೆ ಸ್ಟಾರ್ಟ್ ಆಯ್ತಾ. ಸೊ ಕಾಲೇಜ್ ಮೇಲೆ ಫೋಕಸ್ ಮಾಡತ್ತೀನಿ. ಸೊ ಐ ಆಮ್ ಟ್ರೈಂಗ್ ಟು ಮ್ಯಾನೇಜ್ ಕಾಲೇಜ್ ಆ್ಯಂಡ್ ಕಾಂಟೆಂಟ್ ಕ್ರಿಯೇಷನ್ ಆಲ್ಸೋ. ಸೊ ಪ್ಲೀಸ್ ಸಪೋರ್ಟ್ ಮೀ ಗೈಸ್. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಲೈಕ್ ಮಾಡಿ ಕಮೆಂಟ್ ಮಾಡಿದರೆ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನನಗೊಂದು ಮೋಟಿವೇಶನ್ ಬರುತ್ತೆ. ನಿಮ್ಮ ಕಮೆಂಟ್ ಓದ್ತೀನಿ, ಆಮೇಲೆ ರಿಪ್ಲೈ ಕೊಡ್ತೀನಿ. ಲೈಕ್ ನನಗೊಂದು ಎನರ್ಜಿ, 1 ಪಾಯಿಂಟ್ ಎನರ್ಜಿ ಇದ್ದಂಗೆ. ನನಗೊಂದು ನೆಕ್ಸ್ಟ್ ಕಂಟೆಂಟ್ ಮಾಡೋಕ್ಕೆ ಎನರ್ಜಿ ಬರ್ತದೆ. ನಿಮ್ಮ ಸಜೆಷನ್ಸ್ ಹೇಳ್ರಿ, ಐಡಿಯಾಸ್ ಹೇಳ್ರಿ. ಸೊ ಏನು ಇಂಪ್ರೂವ್ ಮಾಡ್ಕೋಬೇಕು ಇದೆಲ್ಲ ಹೇಳ್ಕೊಂತ ಹೋಗ್ರಿ. ಸೂಪರಾಗಿ ಮಸ್ತ್ ನೆಕ್ಸ್ಟ್ ಕಂಟೆಂಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ ಅಂತ ಹೇಳ್ತಾ ವಿಲ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಗುಡ್ ನೈಟ್. ಈಗ ನೈಟ್ 2 o'clock ಆಗೈತೆ. ಶೂಟಿಂಗ್ ಈಗ ಮಾಡಾಕತ್ತೀನಿ, ಏನು ಮಾಡೋಕ್ಕೆ ಬರಲ್ಲ, ನಾಳೆ ಕಾಲೇಜಿಗೆ ಹೋಗಬೇಕು ಅಷ್ಟೇ.